ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿ ಆಗಿದ್ದೇನೆ, ಮತ್ತೊಮ್ಮೆ ಭೇಟಿ ಆಗಬೇಕು ಅನ್ನುವಂತ ಸಂದರ್ಭ ಬಂದ್ರೆ ಖಂಡಿತವಾಗಿಯೂ ಖರ್ಗೆ ಅವರನ್ನ ಭೇಟಿ ಮಾಡ್ತೇನೆ ಅಂತ ಡಿಕೆ ಶಿವಕುಮಾರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಹೇಳಿದ್ದಾರೆ. ಅಂತ ಸಂದರ್ಭ ಬರಬೇಕು, ಟೈಮ್ ಬಂದ್ರೆ ಖಂಡಿತವಾಗಿಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ನಾನು ಮೊನ್ನೆ ತಾನೇ ಡೆಲ್ಲಿಲಿ ಹೋಗಿ ಭೇಟಿ ಮಾಡಿ ಬಂದಿದ್ದೀನಿ. ಪದೇ ಪದೇ ಭೇಟಿ ಮಾಡೋದು, ನೀವು ಬಾಕ್ಲಲ್ಲಿ ಪಾಪ ಅವ್ರ ಬಾಕ್ಲಲ್ಲಿ ಓಡಾಡಕ್ಕೂ ಬಿಡದೆ, ನನಗೂ ಓಡಾಡಕ್ಕೂ ಬಿಡದೆ ಹಾಕೊಂಡು ಕೂತಿದ್ದೀರಾ. ಡಿಕೆ ಬಂದ್ರು, ಡಿಕೆ ಹೋದ್ರು, ಕಾಫಿ ಕುಡಿದ್ರು, ತಿಂಡಿ ತಿಂದ್ರು ಅಂತಂದ್ರು 40 ನಿಮಿಷ ಮಾತಾಡಿದ್ರು, 50 ನಿಮಿಷ ಮಾತಾಡಿದ್ರು. ಸುಮ್ಮನೆ ನೀವು ಪಾಪ ಎಲ್ಲರಿಗೂ ಟೆನ್ಷನ್ ಕೊಡ್ತೀರಾ. ನಿಮ್ದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ. ನಮ್ಗೆ ಟೆನ್ಷನ್ ಇಲ್ಲ, ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತಾ ಇಲ್ಲ. ಅದಕ್ಕೆ ಅಲ್ಲಿ ಸಂದರ್ಭ ಇತ್ತು ಅಂತಂದ್ರೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡೇ ಮಾಡ್ತೀನಿ. ಅವರು ದೆಹಲಿಗೆ ಹೋಗಿ ಬರ್ಲಿ, ದೆಹಲಿಗಾರ ಹೋಗ್ತೀನಿ, ಇಲ್ಲೇನಾದ್ರು ಏನಾದ್ರು ಕೇಳ್ತೀನಿ. ನಾನು ಸುಮ್ಮನೆ ತೊಂದರೆ ಕೊಡೋದು ಬೇಡ ಅಂತ. ಸರಿ, ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ, ತಪ್ಪೇನಿದೆ, ಹೋಗ್ತಾರೆ. ನಾವ್ ಯಾರಿಗೆ ಬೇಡ, ಈಗ ಮುಖ್ಯಮಂತ್ರಿನ ಹೇಳಿಲ್ವೇ, ನಾವ್ ಯಾರಿಗೆ ನಾವು ಡೆಲ್ಲಿಗೆ ಹೋಗೋದನ್ನ ನಾವು ಬೇಡ ಅಂತಿದ್ದೆ. ದೇವಳ್ಳಿ ಅಂತ ಅಂದ್ರೆ ನಮ್ ಲೀಡರ್ಗಳ ಮನೆ ಅಂದ್ರೆ ಒಂದು ದೇವಸ್ಥಾನ ಐತೆ ಅವ್ರಿಗೆ, ಅವರು ಭವಿಷ್ಯ ನಿರ್ಮಾಣ ಮಾಡಬೇಕು, ಹೋಗ್ತಾರೆ. ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿ ಆಗಿದ್ದೇನೆ, ಮತ್ತೊಮ್ಮೆ ಭೇಟಿ ಆಗಬೇಕು ಅನ್ನುವಂತ ಸಂದರ್ಭ ಬಂದ್ರೆ ಖಂಡಿತವಾಗಿಯೂ ಖರ್ಗೆ ಅವರನ್ನ ಭೇಟಿ ಮಾಡ್ತೇನೆ ಅಂತ ಡಿಕೆ ಶಿವಕುಮಾರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಹೇಳಿದ್ದಾರೆ. ಅಂತ ಸಂದರ್ಭ ಬರಬೇಕು, ಟೈಮ್ ಬಂದ್ರೆ ಖಂಡಿತವಾಗಿಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ನಾನು ಮೊನ್ನೆ ತಾನೇ ಡೆಲ್ಲಿಲಿ ಹೋಗಿ ಭೇಟಿ ಮಾಡಿ ಬಂದಿದ್ದೀನಿ. ಪದೇ ಪದೇ ಭೇಟಿ ಮಾಡೋದು, ನೀವು ಬಾಕ್ಲಲ್ಲಿ ಪಾಪ ಅವ್ರ ಬಾಕ್ಲಲ್ಲಿ ಓಡಾಡಕ್ಕೂ ಬಿಡದೆ, ನನಗೂ ಓಡಾಡಕ್ಕೂ ಬಿಡದೆ ಹಾಕೊಂಡು ಕೂತಿದ್ದೀರಾ. ಡಿಕೆ ಬಂದ್ರು, ಡಿಕೆ ಹೋದ್ರು, ಕಾಫಿ ಕುಡಿದ್ರು, ತಿಂಡಿ ತಿಂದ್ರು ಅಂತಂದ್ರು 40 ನಿಮಿಷ ಮಾತಾಡಿದ್ರು, 50 ನಿಮಿಷ ಮಾತಾಡಿದ್ರು. ಸುಮ್ಮನೆ ನೀವು ಪಾಪ ಎಲ್ಲರಿಗೂ ಟೆನ್ಷನ್ ಕೊಡ್ತೀರಾ. ನಿಮ್ದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ. ನಮ್ಗೆ ಟೆನ್ಷನ್ ಇಲ್ಲ, ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತಾ ಇಲ್ಲ. ಅದಕ್ಕೆ ಅಲ್ಲಿ ಸಂದರ್ಭ ಇತ್ತು ಅಂತಂದ್ರೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡೇ ಮಾಡ್ತೀನಿ. ಅವರು ದೆಹಲಿಗೆ ಹೋಗಿ ಬರ್ಲಿ, ದೆಹಲಿಗಾರ ಹೋಗ್ತೀನಿ, ಇಲ್ಲೇನಾದ್ರು ಏನಾದ್ರು ಕೇಳ್ತೀನಿ. ನಾನು ಸುಮ್ಮನೆ ತೊಂದರೆ ಕೊಡೋದು ಬೇಡ ಅಂತ. ಸರಿ, ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ, ತಪ್ಪೇನಿದೆ, ಹೋಗ್ತಾರೆ. ನಾವ್ ಯಾರಿಗೆ ಬೇಡ, ಈಗ ಮುಖ್ಯಮಂತ್ರಿನ ಹೇಳಿಲ್ವೇ, ನಾವ್ ಯಾರಿಗೆ ನಾವು ಡೆಲ್ಲಿಗೆ ಹೋಗೋದನ್ನ ನಾವು ಬೇಡ ಅಂತಿದ್ದೆ. ದೇವಳ್ಳಿ ಅಂತ ಅಂದ್ರೆ ನಮ್ ಲೀಡರ್ಗಳ ಮನೆ ಅಂದ್ರೆ ಒಂದು ದೇವಸ್ಥಾನ ಐತೆ ಅವ್ರಿಗೆ, ಅವರು ಭವಿಷ್ಯ ನಿರ್ಮಾಣ ಮಾಡಬೇಕು, ಹೋಗ್ತಾರೆ. ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿ ಆಗಿದ್ದೇನೆ, ಮತ್ತೊಮ್ಮೆ ಭೇಟಿ ಆಗಬೇಕು ಅನ್ನುವಂತ ಸಂದರ್ಭ ಬಂದ್ರೆ ಖಂಡಿತವಾಗಿಯೂ ಖರ್ಗೆ ಅವರನ್ನ ಭೇಟಿ ಮಾಡ್ತೇನೆ ಅಂತ ಡಿಕೆ ಶಿವಕುಮಾರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಹೇಳಿದ್ದಾರೆ. ಅಂತ ಸಂದರ್ಭ ಬರಬೇಕು, ಟೈಮ್ ಬಂದ್ರೆ ಖಂಡಿತವಾಗಿಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ನಾನು ಮೊನ್ನೆ ತಾನೇ ಡೆಲ್ಲಿಲಿ ಹೋಗಿ ಭೇಟಿ ಮಾಡಿ ಬಂದಿದ್ದೀನಿ. ಪದೇ ಪದೇ ಭೇಟಿ ಮಾಡೋದು, ನೀವು ಬಾಕ್ಲಲ್ಲಿ ಪಾಪ ಅವ್ರ ಬಾಕ್ಲಲ್ಲಿ ಓಡಾಡಕ್ಕೂ ಬಿಡದೆ, ನನಗೂ ಓಡಾಡಕ್ಕೂ ಬಿಡದೆ ಹಾಕೊಂಡು ಕೂತಿದ್ದೀರಾ. ಡಿಕೆ ಬಂದ್ರು, ಡಿಕೆ ಹೋದ್ರು, ಕಾಫಿ ಕುಡಿದ್ರು, ತಿಂಡಿ ತಿಂದ್ರು ಅಂತಂದ್ರು 40 ನಿಮಿಷ ಮಾತಾಡಿದ್ರು, 50 ನಿಮಿಷ ಮಾತಾಡಿದ್ರು. ಸುಮ್ಮನೆ ನೀವು ಪಾಪ ಎಲ್ಲರಿಗೂ ಟೆನ್ಷನ್ ಕೊಡ್ತೀರಾ. ನಿಮ್ದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ. ನಮ್ಗೆ ಟೆನ್ಷನ್ ಇಲ್ಲ, ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತಾ ಇಲ್ಲ. ಅದಕ್ಕೆ ಅಲ್ಲಿ ಸಂದರ್ಭ ಇತ್ತು ಅಂತಂದ್ರೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡೇ ಮಾಡ್ತೀನಿ. ಅವರು ದೆಹಲಿಗೆ ಹೋಗಿ ಬರ್ಲಿ, ದೆಹಲಿಗಾರ ಹೋಗ್ತೀನಿ, ಇಲ್ಲೇನಾದ್ರು ಏನಾದ್ರು ಕೇಳ್ತೀನಿ. ನಾನು ಸುಮ್ಮನೆ ತೊಂದರೆ ಕೊಡೋದು ಬೇಡ ಅಂತ. ಸರಿ, ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ, ತಪ್ಪೇನಿದೆ, ಹೋಗ್ತಾರೆ. ನಾವ್ ಯಾರಿಗೆ ಬೇಡ, ಈಗ ಮುಖ್ಯಮಂತ್ರಿನ ಹೇಳಿಲ್ವೇ, ನಾವ್ ಯಾರಿಗೆ ನಾವು
ಡೆಲ್ಲಿಗೆ ಹೋಗೋದನ್ನ ನಾವು ಬೇಡ ಅಂತಿದ್ದೆ. ದೇವಳ್ಳಿ ಅಂತ ಅಂದ್ರೆ ನಮ್ಮ ಲೀಡರ್ಗಳ ಮನೆ ಅಂದ್ರೆ ಒಂದು ದೇವಸ್ಥಾನ ಇದ್ದಂಗೆ ಅವ್ರಿಗೆ. ಅವ್ರ ಭವಿಷ್ಯ ನಿರ್ಮಾಣ ಮಾಡ್ಬೇಕು ಹೋಗ್ತಾರೆ. ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿ ಆಗಿದ್ದೇನೆ, ಮತ್ತೊಮ್ಮೆ ಭೇಟಿ ಆಗಬೇಕು ಅನ್ನುವಂತ ಸಂದರ್ಭ ಬಂದ್ರೆ ಖಂಡಿತವಾಗಿಯೂ ಖರ್ಗೆ ಅವರನ್ನ ಭೇಟಿ ಮಾಡ್ತೇನೆ ಅಂತ ಡಿಕೆ ಶಿವಕುಮಾರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಹೇಳಿದ್ದಾರೆ. ಅಂತ ಸಂದರ್ಭ ಬರಬೇಕು, ಟೈಮ್ ಬಂದ್ರೆ ಖಂಡಿತವಾಗಿಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ನಾನು ಮೊನ್ನೆ ತಾನೇ ಡೆಲ್ಲಿಗೆ ಹೋಗಿ ಭೇಟಿ ಮಾಡಿ ಬಂದಿದ್ದೀನಿ. ಪದೇ ಪದೇ ಭೇಟಿ ಮಾಡೋದು, ನೀವು ಬಾಕ್ಲಲ್ಲಿ ಪಾಪ ಅವ್ರ ಬಾಕ್ಲಲ್ಲಿ ಓಡಾಡಕ್ಕೂ ಬಿಡದೆ, ನನಗೂ ಓಡಾಡಕ್ಕೂ ಬಿಡದೆ ಹಾಕೊಂಡು ಕೂತಿದ್ದೀರಾ. ಡಿಕೆ ಬಂದ್ರು, ಡಿಕೆ ಹೋದ್ರು, ಕಾಫಿ ಕುಡಿದ್ರು, ತಿಂಡಿ ತಿಂದ್ರು ಅಂತಂದು 40 ನಿಮಿಷ ಮಾತಾಡಿದ್ರು, 50 ನಿಮಿಷ ಮಾತಾಡೋದನ್ನ ಸುಮ್ಮನೆ ನೀವು ಪಾಪ ಎಲ್ಲರಿಗೂ ಟೆನ್ಷನ್ ಕೊಡ್ತೀರಾ. ನಿಮ್ದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ. ನಮ್ಗೆ ಟೆನ್ಷನ್ ಇಲ್ಲ, ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತಾ ಇಲ್ಲ. ಅದಕ್ಕೆ ಅಲ್ಲಿ ಸಂದರ್ಭ ಇತ್ತು ಅಂತಂದ್ರೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡೇ ಮಾಡ್ತೀನಿ. ಅವರು ಡೆಲ್ಲಿಗೆ ಹೋಗಿ ಬರ್ಲಿ, ಡೆಲ್ಲಿಗಾರು ಹೋಗ್ತೀನಿ, ಇಲ್ಲೇನಾದ್ರು ಏನಾದ್ರು ಕೇಳ್ತೀನಿ. ನಾನು ಸುಮ್ಮನೆ ತೊಂದರೆ ಕೊಡೋದು ಬೇಡ ಅಂತ ಅಷ್ಟೇ. ಸರಿ, ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ, ತಪ್ಪೇನಿದೆ, ಹೋಗ್ತಾರೆ. ಕೆಲವು ನಾವ್ಯಾರಿಗೆ ಬೇಡ, ಈಗ ಮುಖ್ಯಮಂತ್ರಿನ ಹೇಳಿಲ್ವೇ, ನಾವ್ಯಾರಿಗೆ ನಾವು ಡೆಲ್ಲಿಗೆ ಹೋಗೋದನ್ನ ನಾವು ಬೇಡ ಅಂತಿದ್ದೆ. ದೇವಳ್ಳಿ ಅಂತ ಅಂದ್ರೆ ನಮ್ಮ ಲೀಡರ್ಗಳ ಮನೆ ಅಂದ್ರೆ ಒಂದು ದೇವಸ್ಥಾನ ಇದ್ದಂಗೆ ಅವ್ರಿಗೆ. ಅವ್ರ ಭವಿಷ್ಯ ನಿರ್ಮಾಣ ಮಾಡ್ಬೇಕು ಹೋಗ್ತಾರೆ. ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿ ಆಗಿದ್ದೇನೆ, ಮತ್ತೊಮ್ಮೆ ಭೇಟಿ ಆಗಬೇಕು ಅನ್ನುವಂತ ಸಂದರ್ಭ ಬಂದ್ರೆ ಖಂಡಿತವಾಗಿಯೂ ಖರ್ಗೆ ಅವರನ್ನ ಭೇಟಿ ಮಾಡ್ತೇನೆ ಅಂತ ಡಿಕೆ ಶಿವಕುಮಾರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಹೇಳಿದ್ದಾರೆ. ಅಂತ ಸಂದರ್ಭ ಬರಬೇಕು, ಟೈಮ್ ಬಂದ್ರೆ ಖಂಡಿತವಾಗಿಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ನಾನು ಮೊನ್ನೆ ತಾನೇ ಡೆಲ್ಲಿಗೆ ಹೋಗಿ ಭೇಟಿ ಮಾಡಿ ಬಂದಿದ್ದೀನಿ. ಪದೇ ಪದೇ ಭೇಟಿ ಮಾಡೋದು, ನೀವು ಬಾಕ್ಲಲ್ಲಿ ಪಾಪ ಅವ್ರ ಬಾಕ್ಲಲ್ಲಿ ಓಡಾಡಕ್ಕೂ ಬಿಡದೆ, ನನಗೂ ಓಡಾಡಕ್ಕೂ ಬಿಡದೆ ಹಾಕೊಂಡು ಕೂತಿದ್ದೀರಾ. ಡಿಕೆ ಬಂದ್ರು, ಡಿಕೆ ಹೋದ್ರು, ಕಾಫಿ ಕುಡಿದ್ರು, ತಿಂಡಿ ತಿಂದ್ರು ಅಂತಂದು 40 ನಿಮಿಷ ಮಾತಾಡಿದ್ರು, 50 ನಿಮಿಷ ಮಾತಾಡೋದನ್ನ ಸುಮ್ಮನೆ ನೀವು ಪಾಪ ಎಲ್ಲರಿಗೂ ಟೆನ್ಷನ್ ಕೊಡ್ತೀರಾ. ನಿಮ್ದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ. ನಮ್ಗೆ ಟೆನ್ಷನ್ ಇಲ್ಲ, ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತಾ ಇಲ್ಲ. ಅದಕ್ಕೆ ಅಲ್ಲಿ ಸಂದರ್ಭ ಇತ್ತು ಅಂತಂದ್ರೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡೇ ಮಾಡ್ತೀನಿ. ಅವರು ಡೆಲ್ಲಿಗೆ ಹೋಗಿ ಬರ್ಲಿ, ಡೆಲ್ಲಿಗಾರು ಹೋಗ್ತೀನಿ, ಇಲ್ಲೇನಾದ್ರು ಏನಾದ್ರು ಕೇಳ್ತೀನಿ. ನಾನು ಸುಮ್ಮನೆ ತೊಂದರೆ ಕೊಡೋದು ಬೇಡ ಅಂತ ಅಷ್ಟೇ. ಸರಿ, ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ, ತಪ್ಪೇನಿದೆ, ಹೋಗ್ತಾರೆ. ಕೆಲವು ನಾವ್ಯಾರಿಗೆ ಬೇಡ, ಈಗ ಮುಖ್ಯಮಂತ್ರಿನ ಹೇಳಿಲ್ವೇ, ನಾವ್ಯಾರಿಗೆ ನಾವು ಡೆಲ್ಲಿಗೆ ಹೋಗೋದನ್ನ ನಾವು ಬೇಡ ಅಂತಿದ್ದೆ. ದೇವಳ್ಳಿ ಅಂತ ಅಂದ್ರೆ ನಮ್ಮ ಲೀಡರ್ಗಳ ಮನೆ ಅಂದ್ರೆ ಒಂದು ದೇವಸ್ಥಾನ ಇದ್ದಂಗೆ ಅವ್ರಿಗೆ. ಅವ್ರ ಭವಿಷ್ಯ ನಿರ್ಮಾಣ ಮಾಡ್ಬೇಕು ಹೋಗ್ತಾರೆ.